ಗುಣಮಟ್ಟದ ಕ್ಯಾನ್ಸರ್ ಚಿಕಿತ್ಸೆಯನ್ನು ಎಲ್ಲರಿಗೂ ಕೈಗೆಟುಕುವ ದರದಲ್ಲಿ ಒದಗಿಸುವ ಮಹತ್ವದ ಹೆಜ್ಜೆಯಾಗಿ ಬೆಂಗಳೂರಿನಲ್ಲಿ ಹೊಸದಾಗಿ ಆರಂಭಗೊಂಡಿರುವ ERC ಕ್ಯಾನ್ಸರ್ ಆಸ್ಪತ್ರೆ ಪ್ರಮುಖ ಕಾರ್ಪೊರೇಟ್ ಆಸ್ಪತ್ರೆಗಳಿಗಿಂತ 30-40% ಕಡಿಮೆ ವೆಚ್ಚದಲ್ಲಿ ಕ್ಯಾನ್ಸರ್ ಚಿಕಿತ್ಸೆಯನ್ನು ನೀಡುವುದಾಗಿ ಘೋಷಿಸಿದೆ. ಈ ಆಸ್ಪತ್ರೆಯು ಅತ್ಯಾಧುನಿಕ ಕ್ಯಾನ್ಸರ್ ರೋಗನಿರ್ಣಯ, ಶಸ್ತ್ರಚಿಕಿತ್ಸೆ, ಕೀಮೋಥೆರಪಿ, ರೇಡಿಯೇಷನ್ ಥೆರಪಿ ಹಾಗೂ ಅಗತ್ಯ ಪೂರಕ ಆರೈಕೆ ಸೇರಿದಂತೆ ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ಸೇವೆಗಳನ್ನು ಒಂದೇ ಸೂರಿನಡಿ ಒದಗಿಸುವ ಮೂಲಕ ಹೆಚ್ಚಿನ ರೋಗಿಗಳಿಗೆ ಸುಲಭವಾಗಿ ಚಿಕಿತ್ಸೆ ದೊರೆಯುವಂತೆ ಮಾಡುವ ಗುರಿ ಹೊಂದಿದೆ. ಚಿಕಿತ್ಸೆಯ ವೆಚ್ಚವನ್ನು ಕಡಿಮೆ ಮಾಡುವುದರ ಜೊತೆಗೆ ನಿರಂತರ ಚಿಕಿತ್ಸೆಗೆ ಉತ್ತೇಜನ ನೀಡಿ ರೋಗಿಗಳ ಗುಣಮುಖರಾಗುವ ಸಾಧ್ಯತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಆಸ್ಪತ್ರೆ ಹೊಂದಿದೆ. ಈ ಹೊಸ ಪ್ರಯತ್ನದಿಂದ ಬೆಂಗಳೂರು ಹಾಗೂ ಕರ್ನಾಟಕದ ವಿವಿಧ ಭಾಗಗಳಲ್ಲಿರುವ ಸಾವಿರಾರು ಕ್ಯಾನ್ಸರ್ ರೋಗಿಗಳಿಗೆ ಕಡಿಮೆ ವೆಚ್ಚದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ದೊರೆಯುವ ನಿರೀಕ್ಷೆಯಿದೆ. ನಾವು ಎಲ್ಲ ಕ್ಯಾನ್ಸರ್ ಪೇಷಂಟ್ಗೂ ಆಲ್ಮೋಸ್ಟ್ ಒಂದು 60-70% ಆಫ್ ದ ಕ್ಯಾನ್ಸರ್ ಪೇಷಂಟ್ಗೆ ಸರ್ಜರಿ ಅಲ್ಲದೆ ಕ್ಯೂರ್ ಆಗೋದಕ್ಕೆ ಆಗಲಿ ಇಲ್ಲ ಪೇಲಿಯೇಟಿವ್ ಟ್ರೀಟ್ಮೆಂಟ್ಗೆ ಆಗಲಿ ನಾವು ರೇಡಿಯೋಥೆರಪಿ ಕೂಡ ಬಳಸ್ತೀವಿ. ಸೊ ಇದು ಒನ್ ಆಫ್ ದಿ ರೇಡಿಯೋಥೆರಪಿ ಮೆಷಿನ್ಸ್, ಒನ್ ಆಫ್ ದಿ ಹೈ ಎಂಡ್ ರೇಡಿಯೋಥೆರಪಿ ಮೆಷಿನ್ಸ್. ನಾವು ಸರ್ಜರಿಗಿಂತ ಮುಂಚೆನೂ ಕೆಲವೊಮ್ಮೆ ಇದನ್ನು ಯೂಸ್ ಮಾಡ್ತೀವಿ, ಸರ್ಜರಿ ಆದಮೇಲೆ ಕೂಡ ಕೆಲವೊಮ್ಮೆ ಯೂಸ್ ಮಾಡ್ತೀವಿ. ಕೆಲವೊಮ್ಮೆ ಅದು ಬರೀ ಇದು ಟ್ರೀಟ್ಮೆಂಟ್ ಅಷ್ಟೇ ಇರುತ್ತೆ, ಈ ರೇಡಿಯೋಥೆರಪಿ ಟ್ರೀಟ್ಮೆಂಟಿನಲ್ಲೇ ಗುಣ ಆಗುತ್ತೆ ಕ್ಯಾನ್ಸರ್. ಸೊ ಹಾಗಾಗಿ ಸ್ವಲ್ಪ ಟಾಪ್ ಆ್ಯಂಡ್ ಸ್ವಲ್ಪ ಹೈ ಎಂಡ್ ಮೆಷಿನ್ ಕೂಡ ಇದು. ಹಾಗಾಗಿ ನಮಗೆ ಟ್ಯೂಮರ್ಸು, ವೆರಿ ಸ್ಮಾಲ್ ಟ್ಯೂಮರ್ಸು, ಒಂದು 5 ಮಿಲಿಮೀಟರ್ಗಿಂತ ಚಿಕ್ಕ ಟ್ಯೂಮರ್ಸ್ ಕೂಡ ಇದರೊಳಗೆ ಟ್ರೀಟ್ ಆಗುತ್ತೆ. ಆಮೇಲೆ ಎವ್ರಿ ಟೈಮ್ ಟ್ಯೂಮರ್ ಶ್ರಿಂಕ್ ಆಗ್ತಾ ನಮಗೆ ಇದರೊಳಗೆ ಸ್ಕ್ಯಾನ್ ಆಗುತ್ತೆ. ಸೊ ದಟ್ ಟ್ಯೂಮರ್ ಎಷ್ಟು ಚಿಕ್ಕದಾಗುತ್ತೋ ಅಷ್ಟಕ್ಕೆ ಮಾತ್ರ ನಮಗೆ ಡೋಸ್ ಹೋಗುತ್ತೆ, ರೇಡಿಯೋಥೆರಪಿ ಡೋಸು. ಸೊ ಈ ಥರ ಎಲ್ಲ ನಮಗೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಪ್ಲ್ಯಾನಿಂಗ್ ಎಲ್ಲ ನಡೆಯುತ್ತೆ. ಹಾಗಾಗಿ ಇದು ಮೋರ್ ಆ್ಯಂಡ್ ಮೋರ್ ಸ್ಪೆಸಿಫಿಕ್ ಟು ದ ಟ್ಯೂಮರ್. ಸೊ ತುಂಬ ಹೈ ಎಂಡ್ ಮಿಷನ್ ಆಗಿರೋದ್ರಿಂದ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿ ಡೆಲಿವರ್ ಆಗುತ್ತೆ. ಆಮೇಲೆ ತುಂಬ ಫಾಸ್ಟಾಗಿ, ಬೇರೆ ಮೆಡಿಸಿನ್ಗಿಂತ ಇದು ತುಂಬ ಫಾಸ್ಟಾಗಿ ಡೆಲಿವರ್ ಆಗೋದ್ರಿಂದ ಪೇಷಂಟ್ಸು 5-6 ನಿಮಿಷದೊಳಗೆ ಟ್ರೀಟ್ಮೆಂಟ್ ಮುಗಿಸಿ ದಿನಕ್ಕೆ ಹೊರಟೋಗ್ತಾರೆ. ಸೊ ಅಷ್ಟೇ 5-6 ನಿಮಿಷ ಟ್ರೀಟ್ಮೆಂಟ್ ಇರುತ್ತೆ. ಹಾಗಾಗಿ ಪೇಷಂಟ್ ತುಂಬ ಕಂಫರ್ಟಬಲ್ ಇರ್ತಾರೆ. ಸ್ವಲ್ಪ ಅಡ್ವಾನ್ಸ್ಡ್ ಟೆಕ್ನಾಲಜಿ. ಡಾಕ್ಟರ್ ಪೂರ್ಣಚಂದ್ರ, ರೇಡಿಯೇಷನ್ ಡಿಪಾರ್ಟ್ಮೆಂಟ್ ಮುಖ್ಯಸ್ಥ. ಈ ರೇಡಿಯೇಷನ್ ವಿಭಾಗದಲ್ಲಿ ನಾವು ಕ್ಯಾನ್ಸರ್ ರೋಗಿಗಳಿಗೆ ವಿಕಿರಣ ಚಿಕಿತ್ಸೆ ಮಾಡ್ತಾ ಇದ್ದೀವಿ. ವಿಕಿರಣ ಚಿಕಿತ್ಸೆ ಮಾಡುವಂಥ ಉಪಕರಣ ಇದೆ. ಈ ಉಪಕರಣ ನಾವು US ಇಂದ ತರಿಸಿರುವಂಥ ಮಿಷನ್ ಇದು. ಇದರಲ್ಲಿ ಒಳಗಡೆ ಒಂದು CT ಸ್ಕ್ಯಾನ್ ಸಹ ಇದೆ. ನಮ್ಮಲ್ಲಿ ಮಾಡೋ ಟ್ರೀಟ್ಮೆಂಟ್ಗೆ ಮೊದಲು ಎಲ್ಲ ಪೇಷಂಟ್ಗೂ ಒಂದು CT ಸ್ಕ್ಯಾನ್ ಮಾಡಿ, ಆ CT ಸ್ಕ್ಯಾನ್ನ ಈ ಉಪಕರಣದಲ್ಲಿರೋ ಸಾಫ್ಟ್ವೇರ್ ಮೂಲಕ ಯಾವ ಒಂದು ಭಾಗಕ್ಕೆ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ, ಅಂದರೆ ಈಗ ನಾವು ಲಂಗ್ಸ್ಗೆ ಅಥವಾ ಮೆದುಳಿಗೆ ಇಲ್ಲ ಗರ್ಭಕೋಶಕ್ಕೆ ಯಾವ ಭಾಗಕ್ಕೆ ಟ್ರೀಟ್ಮೆಂಟ್ ಮಾಡ್ತಿದ್ದೀವಿ, ಆ ಭಾಗದ್ದು ನಾವು ಸ್ಕ್ಯಾನ್ನ ಈ ಮಿಷಿನಲ್ಲಿರೋ ಸ್ಕ್ಯಾನ್ಗೆ ಯೂಸ್ ಮಾಡಿದ ಮೇಲೆ ಅದು ಕರೆಕ್ಟಾಗಿ ಅದಕ್ಕೆ ಮ್ಯಾಚ್ ಆಗ್ತಿದೆ ಅಂದಾಗ ಮಾತ್ರನೇ ಈ ಮಿಷಿನಲ್ಲಿ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಈ ಟ್ರೀಟ್ಮೆಂಟು ಇವಾಗ ನಾವು ಗರ್ಭಕೋಶಕ್ಕೆ ಕೊಡ್ತಾ ಇದ್ದೀವಿ ಅಂತಂದರೆ ಪೇಷಂಟ್ಗೆ ಬೇರೆ ಜಾಗಕ್ಕೆ, ಅಂದರೆ ಎದೆಗಾಗಲಿ ಹೊಟ್ಟೆಗಾಗಲಿ ಅಥವಾ ಇನ್ನೊಂದು ಇತರೆ ಜಾಗ, ಬೇರೆ ಯಾವ ಜಾಗದಲ್ಲಿ ಕಾಯಿಲೆ ಇಲ್ಲ ಆ ಜಾಗಕ್ಕೆ ವಿಕಿರಣ ಹೋಗದೇ ಇರುವಂಥ ಒಂದು ಅಡ್ವಾನ್ಸ್ಡ್ ಫಾರ್ಮ್ಯಾಟ್ ಆಫ್ ಟ್ರೀಟ್ಮೆಂಟ್ ಇದು. ನಾವು ಎಲ್ಲಿ ಮನುಷ್ಯನಿಗೆ ಕಾಯಿಲೆ ಇದೆ ಆ ಜಾಗಕ್ಕೆ ಮಾತ್ರ ವಿಕಿರಣ ಕೊಡುವಂಥ ಉಪಕರಣ ಇದು. ಯಾಕೆಂದರೆ ಮೆಜಾರಿಟಿ ಅಂದರೆ ಜನಕ್ಕೆ ಅದೊಂದು ಮನಸ್ಸಲ್ಲಿ ಇರ್ತದೆ, ನನಗೆ ಹೊಟ್ಟೆಗೆ ಟ್ರೀಟ್ಮೆಂಟ್ ಮಾಡ್ತಿದ್ರು ಆದರೆ ನನಗೆ ತಲೆನಲ್ಲಿ ಏನೋ ಅನ್ನಿಸ್ತದೆ ಅಥವಾ ಎದೆನಲ್ಲಿ ಏನೋ ಅನ್ನಿಸ್ತದೆ ಅಂತ. ಇದರಲ್ಲಿರೋ CT ಸ್ಕ್ಯಾನು ನಾವು ಮೊದಲು ಅವ್ರಿಗೆ ಇದ್ದಿದ್ದ ಕಾಯಿಲೆನಲ್ಲಿರೋ CT ಸ್ಕ್ಯಾನಿಗೆ ಎರಡೂ ಮ್ಯಾಚ್ ಆಗಿ ಎರಡೂ ಹೊಂದಾಣಿಕೆ ಆದಾಗ ಮಾತ್ರನೇ ಅದರದ್ದು ಚಿಕಿತ್ಸೆನೇ ಸ್ಟಾರ್ಟೇ ಆಗುತ್ತೆ. ಟ್ರೀಟ್ಮೆಂಟು ಬರೀ 10 ನಿಮಿಷ ಇರುತ್ತೆ. ಇದರಲ್ಲಿರೋ ಒಂದು ಮೇನ್ ಅಡ್ವಾಂಟೇಜ್ ಅದು. ನೀವು ಬೇರೆ ಇದು ವಿಕಿರಣ ಉಪಕರಣಕ್ಕೆ ನೋಡಿದಾಗ ಹತ್ತತ್ರ ಒಂದು 5-10 ನಿಮಿಷದಲ್ಲೇ ಟ್ರೀಟ್ಮೆಂಟು ಮುಗಿದೋಗ್ತದೆ. ವ್ಯಕ್ತಿಗೆ ನಾವು ಯಾವುದೇ ರೀತಿಯಾದ ನೋವನ್ನು ಉಂಟು ಮಾಡಲ್ಲ. ವ್ಯಕ್ತಿ ಬರೀ ಈ ಒಂದು ಮಿಷಿನಲ್ಲಿ ಮಲಗಬೇಕಷ್ಟೇ. ಡೈಲಿ ಒಂದು 10-12 ನಿಮಿಷ ಮ್ಯಾಕ್ಸಿಮಮ್ ಟ್ರೀಟ್ಮೆಂಟ್ ಆಗೋದು. ವಾರದಲ್ಲಿ ಬರೀ 5 ದಿವಸ ಟ್ರೀಟ್ಮೆಂಟ್ ಇರ್ತದೆ, ಇನ್ನೊಂದು 2 ದಿವಸ ಅವ್ರಿಗೆ ರೆಸ್ಟ್ ಅಂತ ಇರ್ತದೆ. ಸುಮಾರು ಒಂದು 30-33 ದಿವಸ ಮ್ಯಾಕ್ಸಿಮಮ್ ಟ್ರೀಟ್ಮೆಂಟ್ ಅಂತ ಆಗತ್ತೆ. ಇದರಿಂದ ಹಲವಾರು ಪೇಷಂಟ್ಸು ಇದರಿಂದ ಅವ್ರಿಗೆ ಉಪಯೋಗ ಆಗಿದೆ. ಇದರಿಂದ ಅವರಿಗೆ ಕಾಯಿಲೆ ಸಹ ಕಡಿಮೆ ಆಗಿದೆ, ಅವರಿಗೆ ಒಳ್ಳೇದಾಗಿದೆ ಈ ಮಿಷನ್ನಿಂದ. ಸಿಚುವೇಶನ್ ಏನು ಅಂತಂದ್ರೆ ವಿ ಆರ್ ಸೀಯಿಂಗ್ ಕ್ಯಾನ್ಸರ್ ಅ ಲಾಟ್ ಇನ್ ಯಂಗರ್ ಅಂಡ್
productive age group. So productive age group, and we are seeing cancers in 20s, in 30s and 40s. And why this is extremely important for our community, and mainly because this is the age group where the patient, they form pillar for the family, they form pillar for the community. Why? Because they're taking care of their children, they're taking care of their parents, and they are the main breadwinners for the family. And when such a person gets affected by cancer, the whole family gets affected. So ಈ ತರ ನಾವು ಇನ್ಸಿಡೆನ್ಸ್ ಇದು ನೋಡಿದ್ರೆ almost 90% of the family, like as totally together, are going to be affected either by cancer directly or indirectly. As Madam told, we know the burden now. Why we require treatment and early detection. So that's a huge burden we are facing in the city, in the country, for our society. So this, what is comprehensive care? Comprehensive care maybe in other subjects or other disease is not complete. Comprehensive care in oncology, where there are 4 to 5 modalities of a treatment. Obruge cancer bandre, so he may require surgery, chemotherapy, radiotherapy, and along with that immunotherapy. Sometimes all 4 are required. With that, in the supportive, we need psycho-oncology, then we have palliative. So there are 6 to 7 modalities, even physiotherapy coming in. So all of this has to be under one roof. We have seen a lot of patients taking one treatment at one place, running around for the next treatment in another center. So it's become very cumbersome and it's exhaustive. So there's a lot of patient followed incomplete treatment. So if one, to give a chance for a patient, all of the modalities should be taken care of. And that is what we are doing at ARC, where everything from detection of the cancer, sometimes even preventive vaccines, to complete treatment, even on the last stage and when there is recurrence, when we have palliative and pain management. That is where we are at in ARC, in the center of city, providing this, all that in under one roof. And the majority, why, the other reason why we started this, as of now, in Bangalore or Karnataka, we have only 2 types. There is one government center and there is corporate. So there's a lot of patients who are exhausted with the corporate because of the expenses and the long wait period in the government. There is no middle path. That is what we want to provide, a middle path with complete comprehensive care. The main issue what we face in cancer treatment is the financial plan for the patient and their relatives for the complete treatment. Everywhere there is a surgery is one finance, is the first step, and then chemotherapy, radiotherapy. So the patient and the family do not plan their finance for the complete treatment. It may last up to 6 months. So even when the patient have a decent insurance coverage, they usually run out for treatment with the finance for the first or the second treatment. They are not planning for the third modality. So that time they are at loss and there is incomplete treatment and the cancer will recur. So there has to be financial planning, and that is what we take care here, where the complete treatment is planned and we can provide financial offer to plan their financial management for the complete treatment. ಇದೆ ನಮ್ಮ ಎಲ್ಲ ಡಾಕ್ಟರ್ಸ್ ಇದ್ದಾರೆ ಇವತ್ತು. ನಮ್ಮ ಮೆಡಿಕಲ್ ಆಂಕಾಲಜಿಸ್ಟ್, ನಮ್ಮ ರೇಡಿಯೇಷನ್ ಆಂಕಾಲಜಿಸ್ಟು, ನಮ್ಮ ಇವರು ಸೈಕಾಟ್ರಿಸ್ಟ್ ಇದ್ದಾರೆ, ನಮ್ಮ ಪೇಲಿಯೇಟಿವ್ ಕೇರ್ ಅವರು ಇದ್ದಾರೆ. ಸೊ ಈ ಎಲ್ಲ ಡಿಪಾರ್ಟ್ಮೆಂಟವರು ಇವತ್ತು ಇದ್ದೀವಿ. ಸೊ ಆಲ್ರೆಡಿ ಹೇಳ್ದಂಗೆ ಆ್ಯಸ್ ಎ ಸರ್ಜನ್ ನಾನು ಪೇಷಂಟು ಇಂಟರ್ನ್ಯಾಷನಲ್ ಪೇಷಂಟ್ ಬರಲಿ ಇಲ್ಲ BPL ಕಾರ್ಡ್ ಹೋಲ್ಡರ್ ಬರಲಿ, ನಮಗೆ ಗೊತ್ತಿರೋದು ಟ್ರೀಟ್ಮೆಂಟ್ ಮಾಡೋದಷ್ಟೇ. ಸೊ ಒಬ್ಬರಿಗೆ ಒಂದು ಇನ್ನೊಂದು ತಾರತಮ್ಯ ಮಾಡೋದಕ್ಕೆ ಆಗೋದಿಲ್ಲ. ಸೊ ಎಲ್ಲ ಪೇಷಂಟ್ಗೂ ಒಂದೇ ಟ್ರೀಟ್ಮೆಂಟ್ ಇರಬೇಕು. ಸೊ ಹಾಗಾಗಿ ನಮ್ಮಲ್ಲಿ ಟ್ಯೂಮರ್ ಬೋರ್ಡ್ ಅಂತ ಯಾವುದೇ ಪೇಷಂಟ್ ಬಂದರೆ ಫಸ್ಟ್ ಟ್ಯೂಮರ್ ಬೋರ್ಡ್ ಅಂತ ಮಾಡ್ತೀವಿ. ವೆದರ್ ಪೇಷಂಟ್ ಅಫೋರ್ಡಬಲ್ ಇರಲಿ ಬಿಡಲಿ, ನಾವು ಫಸ್ಟ್ ಟ್ಯೂಮರ್ ಬೋರ್ಡ್ ಅಂತ ಮಾಡ್ತೀವಿ. ವೇರ್ ಕ್ಯಾನ್ಸರ್ ಪೇಷಂಟ್ಸ್ಗೆ ಈ ಸ್ಟೇಜಲ್ಲಿ ಬಂದಿದ್ದಾರೆ, ಈ ಥರದ ಟ್ರೀಟ್ಮೆಂಟ್ ಒಳ್ಳೆಯದು. ಸೊ ಅದಾದಮೇಲೆ ಬರುತ್ತೆ ಫೈನಾನ್ಸು, ಓಕೆ ಆಗುತ್ತೆ ಇಲ್ಲ. ನಮ್ಮಲ್ಲೇ ನಮ್ಮದೇ ಒಂದು ಕ್ಯಾನ್ಸರ್ ಟ್ರಸ್ಟ್ ಇದೆ, ಅದರಿಂದ ಹೆಲ್ಪ್ ಮಾಡ್ತೀವಿ. ಸೊ BPL ಕಾರ್ಡ್ ಪೇಷಂಟ್ಸ್ಗೂ ಕೂಡ ನಾವು ಲಿಮಿಟೆಡ್ ಬೆಡ್ಶೀಟ್ ಇದ್ದೀವಿ, ಅದು ಕೂಡ ಸ್ವಲ್ಪ ಫ್ರೀ ಟ್ರೀಟ್ಮೆಂಟ್ ಆಗುತ್ತೆ ಪಾರ್ಟ್ ಆಫ್ ಇಟ್. ಸೊ ಈ ಥರ ನಾವು ಪೇಷಂಟ್ಗೆ
ಅಸಿಸ್ಟ್ ಮಾಡೋದಕ್ಕೆ ಬೇರೆ ಬೇರೆ ಪ್ರೋಗ್ರಾಮ್ಸ್ ಇಟ್ಟಿದ್ದೀವಿ, ಅದು ಲೇಟರ್ ಬರುತ್ತೆ. ಬಟ್ ಆಸ್ ಎ ಕ್ಯಾನ್ಸರ್ ಸ್ಪೆಷಲಿಸ್ಟ್ ನನಗೆ ಎಲ್ಲ ಒಂದೇ. ಸೊ ಇಂಟರ್ನ್ಯಾಷನಲ್ ಪೇಷಂಟ್ಸ್ ಕೂಡ ನಾವು ಇಲ್ಲಿ ಆಲ್ಮೋಸ್ಟ್ ಡೊಮೆಸ್ಟಿಕ್ ರೇಟ್ಸ್ ಅಂದರೆ ಬೇರೆ ದೇಶದಿಂದ ಬಂದಿದ್ರು ಕೂಡ ನಮಗೆ ಇಲ್ಲಿ ನಮ್ಮ ದೇಶದವ್ರು ಹೇಗೆ ನಾವು ಎಷ್ಟಕ್ಕೆ ದುಡ್ಡು ಆಗುತ್ತೆ ಅಷ್ಟಕ್ಕೆ ಟ್ರೀಟ್ಮೆಂಟ್ ಕೂಡ ಮಾಡ್ತೀವಿ. ಎಷ್ಟೊಂದು ಸರಿ ನಾವು ಬಾಂಗ್ಲಾದೇಶ್ ಪೇಷಂಟ್ಸ್ ಬರೋದು ನೋಡಿದ್ದೀವಿ, ನಮ್ಮ ಪೇಷಂಟ್ಸ್ ಅಷ್ಟು ಕೂಡ ಅಫೋರ್ಡಬಲ್ ಇರಲಿಲ್ಲ. ಬಟ್ ಎಷ್ಟೊಂದು ಕಡೆ ಏನಾಗುತ್ತೆ, ಇಂಟರ್ನ್ಯಾಷನಲ್ ಪೇಷಂಟ್ಸ್ ಅಂದರೆ ನಾವು ಜಾಸ್ತಿ ಚಾರ್ಜ್ ಮಾಡ್ತೀವಿ ಅಂತೆಲ್ಲ ಇರುತ್ತೆ. ಬಟ್ ಇಲ್ಲ, ಆ ಥರ ಏನೂ ತಾರತಮ್ಯ ಇಲ್ಲ. ಹಾಗಾಗಿ BPL ಕಾರ್ಡ್ ಪೇಷಂಟ್ಸ್ಗೂ ಕೂಡ ನಾವು ಕೆಲವು ಟ್ರೀಟ್ಮೆಂಟ್ಸ್ ಫ್ರೀ ಮಾಡ್ತೀವಿ ನಾನು ಹೇಳ್ದಂಗೆ. ಸೊ ಹಾಗಾಗಿ ಈ ಟ್ಯೂಮರ್ ಬೋರ್ಡ್ ಅಂತ ನಾವು ಎಲ್ಲರೂ ಸೇರಿ, ನಾವು ಮೆಡಿಕಲ್ ಆಂಕಾಲಜಿಸ್ಟ್, ಸರ್ಜಿಕಲ್ ಆಂಕಾಲಜಿಸ್ಟ್, ರೇಡಿಯೇಷನ್ ಆಂಕಾಲಜಿಸ್ಟ್ ಅಂದರೆ ನಮ್ಮ ರೇಡಿಯಾಲಜಿಸ್ಟು, ನಮ್ಮ ಪೆಥಾಲಜಿಸ್ಟ್ ಎಲ್ಲ ಸೇರಿ ನಾವು ಒಂದು ಟ್ರೀಟ್ಮೆಂಟ್ ಡಿಸೈನ್ ಮಾಡ್ತೀವಿ. ಪೇಷಂಟ್ಸ್ ಯಾವುದೇ ಪೇಷಂಟ್ ಅಂದರೂ ಇದೇ ಟ್ರೀಟ್ಮೆಂಟ್ ಆಗಬೇಕು. ಫಸ್ಟ್ ಸರ್ಜರಿ, ಫಸ್ಟ್ ಕೀಮೋಥೆರಪಿ, ನೆಕ್ಸ್ಟ್ ಸರ್ಜರಿ, ನೆಕ್ಸ್ಟ್ ರೇಡಿಯೋಥೆರಪಿ, ಈ ಥರದೆಲ್ಲ ಟ್ರೀಟ್ಮೆಂಟ್ ಡಿಸೈನ್ ಮಾಡಿ ನಾವು ಪೇಷಂಟ್ ಫೈಲಲ್ಲಿ ಫಸ್ಟ್ ಪೇಜಲ್ಲೇ ಹಾಕಿಬಿಟ್ಟಿರ್ತೀವಿ. ಸೊ ಫೈನಾನ್ಸಸ್ಸು ಎಲ್ಲ ಅದನ್ನು ಆಮೇಲೆ ನೋಡ್ಕೊಳ್ಳೋದು, ಬಟ್ ಟ್ರೀಟ್ಮೆಂಟ್ ಫಸ್ಟ್ ಈಗ ಆಗಿಬಿಡುತ್ತೆ. ಸೊ ದಿಸ್ ಇಸ್ ದ ಪ್ರೋಟೋಕಾಲ್ ವಾಟ್ ವಿ ಫಾಲೋ, ಆ್ಯಂಡ್ ದಿಸ್ ಇಸ್ ಬೀನ್ ಫಾಲೋಡ್ ಇನ್ ವೆರಿ ಫ್ಯೂ ಸೆಂಟರ್ಸ್ ವೇರ್, ಬಟ್ ಬೇಸಿಕ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ ವೇರ್ ಎಲ್ಲ ಇರೋದ್ರಿಂದ ನಾವು ಇದನ್ನು ಕ್ಲೀನಾಗಿ ಫಾಲೋ ಮಾಡ್ಬೋದು. ಅದೇ ಬೇರೆ ಕಡೆ ಡಾಕ್ಟರ್ ಶ್ರೀಹರಿ ಹೇಳಿದಾಗೆ ನಮಗೆ ರೇಡಿಯೋಥೆರಪಿ ಇಲ್ಲ, ಪೆಟ್ ಸ್ಕ್ಯಾನ್ ಇಲ್ಲ, MRI ಇಲ್ಲ ಅಂದರೆ ಸೊ ಒಂದೊಂದು ಕಡೆ ಒಂದೊಂದು ಓಡಾಡಬೇಕಾಗುತ್ತೆ. ಇಲ್ಲಿ ಎಲ್ಲ ಇರೋದ್ರಿಂದ ಕಾಂಪ್ರಹೆನ್ಸಿವ್ ಟ್ರೀಟ್ಮೆಂಟ್ ಆಗುತ್ತೆ. ಸೊ ನಾವು ಏನು ಪ್ಲ್ಯಾನ್ ಮಾಡಿರ್ತೀವಿ ಅದ್ರ ಪ್ರಕಾರನೇ ಆಗುತ್ತೆ. ಸೊ ಇಟ್ಸ್ ಅ ಸ್ಟ್ಯಾಂಡರ್ಡ್ ಆಫ್ ಟ್ರೀಟ್ಮೆಂಟ್. ಸೊ ಎಲ್ಲ ಯಾವುದೇ ವಾಟ್ಸಪ್ ಯಾರೇ ಬಡವರಿರಲಿ ಸಾವುಕಾರ ಇರಲಿ ಬಂದರೆ ನಮ್ಮ ಟ್ರೀಟ್ಮೆಂಟ್ ಪ್ಲ್ಯಾನ್ ಒಂದೇ ಇರುತ್ತೆ.